ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಜೋಡೆತ್ತಿನ ತೆರವಂಡಿ ಸ್ಪರ್ಧೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹಾಗೂ ಅಮರಾಯಿ ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷ ನಂದ್ಯಪ್ಪ ರಾಮಪ್ಪ ನ್ಯಾಮಗೌಡ, ಉಪಾಧ್ಯಕ್ಷ ಸಚಿನ್ ತುಪ್ಪ, ಸಿದ್ದರಾಮ್ ಜಮಗಿ, ಕೆಕೆ ತುಪ್ಪ, ರೇವಣಪ್ಪ ತೆಲಬಕ್ಕನವರ್, ನಂದ್ಯಪ್ಪ ಹಿಪ್ಪರಗಿ, ಪಕ್ಕೇಸ ಬಾಗ್ವಾಡ್, ಮಲ್ಲಿಕಾರ್ಜುನ ನಿಂಗನೂರ್, ಮಲ್ಲಪ್ಪ ಉಳ್ಳಾಗಡ್ಡಿ, ಸಿದ್ದಯ್ಯ ಕಲಕತ್ತಿ, ಮಠ ಮಹಾದೇವ್ ತೆಲಬಕ್ಕನವರ್, ನಂದ್ಯಪ್ಪ ನ್ಯಾಮಗೌಡ, ಕುಮಾರ್ ಅಲ್ಗೂರ್, ಶಿವು ತೆಲಬಕ್ಕನವರ್, ಲೋಕೇಶ್ ನ್ಯಾಮಗೌಡ, ಮಲ್ಲು ಹಸಮನಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ತದನಂತರ ಸ್ಪರ್ಧೆಯಲ್ಲಿ ಭಾಗಿಯಾದ ವಿಜಯಶಾಲಿ ಎತ್ತುಗಳಿಗೆ ಬಹುಮಾನವನ್ನ ನೀಡಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ವಾಣಿ ಟ್ರೇಡರ್ಸ್ ಜಮಖಂಡಿ ಈ ಇಬ್ಬರು ಮಹನೀಯರು ಕೂಡಿ 20,000 ರೂಪಾಯಿಯನ್ನು ಕೊಡು ಮಾಡಿದ್ದಾರೆ ಅಂತೇಳಿ ಈ ಮಹನೀಯರು ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ಅವರಿಗೆ ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮುಖಾಂತರ ಪ್ರೋತ್ಸಾಹಿಸಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈಗ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಆನಂದ ನ್ಯಾಮಗೌಡ ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ಸನ್ಮಾನವನ್ನು ಮಾಡಲಾಗುವುದು. ಅದೇ ರೀತಿಯಾಗಿ ಕುಮಾರ್ ಅಲ್ಗೂರ್ ಅವ್ರಿಗೂ ಕೂಡ ಸನ್ಮಾನಿಸಲಾಗುವುದು. ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೀನಿ. ಕೂಡ ಅವರಿಗೂ ಕೂಡ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೀನಿ. ನಮ್ಮ ಈ ಅಮರಾಯಿ ಜಾತ್ರೆಯ ಸೇವೆಯನ್ನು ಮಾಡಿರ್ತಕ್ಕಂಥ ಜಮಖಂಡಿಯಲ್ಲಿ ಅಮರಾಯಿ ಜಾನುವಾರು ಜಾತ್ರೆಯ ಒಂದು ಸಮಾರೋಪ ಸಮಾರಂಭ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಈ ಅಮರಾಯಿ ಜಾನುವಾರುಗಳ ಜಾತ್ರೆಯನ್ನ 3 ದಿವಸ ಆಚರಣೆ ಮಾಡಲಾಯಿತು. ಇವತ್ತು ಕೊನೆ ದಿವಸ ತೆರಬಂಡಿ ರೇಸ್ ಕೂಡ ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಮಖಂಡಿ ಎಲ್ಲ ಹಿರಿಯರು ಪ್ರತಿ ವರ್ಷ ಈ ಜಾನುವಾರು ಜಾತ್ರೆನ ಬಹಳ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಈ ಜಾನುವಾರು ಈ ಜೋಡೆತ್ತಿನ ರೇಸ್ಗಳೇನಾಗ್ತಾವ ಬಹಳಷ್ಟು ಕಡೆ ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಜಾನುವಾರುಗಳಿಗೆ ಹಿಂಸೆ ಕೊಡ್ತಾರೆ, ಬ್ಯಾಟ್ರಿ ಹಚ್ಚಿ ಓಡಿಸುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ಈ ಜಾತ್ರೆಯಲ್ಲಿ ಏನು ಜೋಡೆತ್ತಿನ ರೇಸ್ ಆಗ್ತದ ಇಲ್ಲಿ ಮಾತ್ರ ಹಿರಿಯರು ಬಹಳಷ್ಟು ಮುತುವರ್ಜಿ ಕಾಳಜಿಯನ್ನು ವಹಿಸಿ ಯಾವ ದನಕರುಗಳಿಗೂ ಕೂಡ ಹಿಂಸೆಯನ್ನು ಕೊಟ್ಟು ಓಡಿಸುವಂತ ಕೆಲಸ ಆಗ್ಬಾರ್ದು ಅಂತ ಹೇಳಿ ಕಳೆದ ವರ್ಷ ಏನು ಕಟ್ಟುನಿಟ್ಟಿನ ಒಂದು ನಿರ್ಧಾರ ತಗೊಂಡದ. ಅದರ ಪರಿಣಾಮ ಈ ಜಾತ್ರೆಯಲ್ಲಿ ಯಾರು ಕೂಡ ಬ್ಯಾಟ್ರಿ ಹಚ್ಚುವಂತ ಕೆಲಸ ಮಾಡಿಲ್ಲ, ಯಾರು ಕೂಡ ದನಕರುಗಳಿಗೆ ಹಿಂಸೆ ಕೊಟ್ಟು ಓಡಿಸುವಂತ ಕೆಲಸ ಮಾಡಿಲ್ಲ. ಅತ್ಯಂತ ಪಾರದರ್ಶಕವಾಗಿ ಈ ಜಾತ್ರೆಯನ್ನ ಮಾಡ್ತಾ ಬಂದಿರತಕ್ಕಂಥದ್ದು. ಮತ್ತು ಈ ಜಾತ್ರೆ ವಿಶೇಷವಾಗಿ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಜಾತ್ರೆ. ಈ ಜಾತ್ರೆಯಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಅನೇಕ ಸಲಕರಣೆಗಳು ಮತ್ತು ಎತ್ತುಗಳು, ಆಕಳುಗಳು, ಎಮ್ಮಿಗಳು ಇಲ್ಲಿ ವ್ಯವಹಾರವನ್ನು ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇದು ಪ್ರತಿ ವರ್ಷ ಮಾಡ್ತಾ ಬಂದಿರತಕ್ಕಂಥದ್ದು. ಇದನ್ನ ಮುಂದುವರ್ಷ ಏನು ಹೋಗ್ತಾ ಇದಾರ ಇದಕ್ಕೆ ಸಹಕಾರ ನೀಡಿರುವಂತ ಎಲ್ಲರಿಗೂ ಪರೋಕ್ಷವಾಗಿ ಅಪರೋಕ್ಷವಾಗಿ ಏನು ಈ ಜಾತ್ರೆಗೆ ಸಹಕಾರ ನೀಡಿದಾರೋ ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಂದರ್ಭದಲ್ಲಿ ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಹೊಸ ವರ್ಷ. ಇದು ಈ ಒಂದು ಹೊಸ ವರ್ಷ ಈ ನಾಡಿನ ಜನತೆಗೆ ಆ ಭಗವಂತ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕರುಣಿಸ್ಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾಡಿನ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ಯುಗಾದಿ ಹಬ್ಬದ ಜೊತೆಗೆ ನಮ್ಮ ಅಲ್ಪಸಂಖ್ಯಾತರ ಬಂಧುಗಳು, ಮುಸಲ್ಮಾನ್ ಬಂಧುಗಳು ಕೂಡ ಬಹಳ ಒಂದು ವಿಶೇಷವಾದಂತ ರಂಜಾನ್ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ತಿಂಗಳ ಪ್ರಯುಕ್ತ ಅವರು ಉಪವಾಸವನ್ನು ಮಾಡಿ ಈ ಒಂದು ರಂಜಾನ್ ಹಬ್ಬದ ಕೊನೆಯ ದಿವಸ ಈ ರಂಜಾನ್ ಹಬ್ಬದಲ್ಲಿ ಅವರು ಕೂಡ ಪ್ರಾರ್ಥನೆಯನ್ನು ಮಾಡಿ ನಾಡಿನ ಜನರಿಗೆ ಒಳಿತಾಗ್ಲಿ ಅಂತ ಹೇಳಿ ಅವ್ರೇನು ಪ್ರಾರ್ಥನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ.